ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕಾಂತಾರ ಮೂವಿ ಯಾರಿಗೆ ತಾನೇ ಇಷ್ಟ ಇಲ್ಲ? ಎಲ್ಲರೂ ಸಹ ಕಾಂತಾರ ಮೂವಿಯಲ್ಲಿ ತುಂಬಾ ರುಕ್ಮಿಣಿ ವಸಂತ್ ಹೀರೋಯಿನ್ ರುಕ್ಮಿಣಿ ವಸಂತ್ ಲುಕ್ ಎಲ್ರಿಗೂ ಸಹ ತುಂಬ ಇಷ್ಟ ಆಗಿದೆ. ಕನಕವತಿ ಲುಕ್ ಅಂತೂ ಎಲ್ರಿಗೂ ಸಹ ಇಷ್ಟ ಆಗಿದೆ. ಅದರಲ್ಲಿ ಹಾಕಿರುವಂತಹ ಕಾಸ್ಟ್ಯೂಮ್, ಜ್ಯುವೆಲ್ಸ್ ಎಲ್ರಿಗೂ ಸಹ ಇಷ್ಟ ಆಗಿದೆ. ಹಾಗೆ ಎಲ್ಲರೂ ಸಹ ಕನಕವತಿ ರೀತಿಯೇ ಮೇಕ್ ಓವರ್ ಮಾಡಿಸ್ಕೋಬೇಕು, ಅದೇ ರೀತಿ ಸ್ಯಾರಿ ಡ್ರೇಪಿಂಗ್ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಒಂದೊಂದು ರೀತಿಯಾದ ಮೇಕ್ ಓವರ್ ಅಥವಾ ಕಾಸ್ಟ್ಯೂಮ್ ಇದೆ. ಯಾರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅವ್ರು ಆ ಥರ ಮಾಡ್ಕೋಬಹುದು. ಮೊದಲಿಗೆ ಕನಕವತಿ ರುಕ್ಮಿಣಿ ವಸಂತ್ ಕಾಸ್ಟ್ಯೂಮ್ ಈ ರೀತಿ ಬರುತ್ತೆ. ಮೊದಲಿಗೆ ಒಂದು ದುಪಟ್ಟ ಅಥವಾ ಒಂದು ಬ್ಲೌಸ್ ಪೀಸ್ ತೊಗೊಂಡು ಸ್ಟಿಚ್ ಆದರೂ ಮಾಡಿಸ್ಕೋಬಹುದು, ಅಥವಾ ನಾವು ಟಕ್ ಆದರೂ ಮಾಡ್ಕೋಬಹುದು. ಆ ರೀತಿ ಟಕ್ ಮಾಡಿಕೊಂಡು ಅದನ್ನು ಬ್ಯಾಕಲ್ಲಿ ಫುಲ್ಲು ಸೆಕ್ಯೂರ್ ಮಾಡ್ಕೋಬೇಕು. ಆಮೇಲೆ ಸ್ಯಾರಿನ ಮಧ್ಯದಲ್ಲಿ ಫೋಲ್ಡ್ ಮಾಡಿಕೊಂಡು ಅದನ್ನು ಟಕ್ ಮಾಡಿಕೊಂಡು ಆಮೇಲೆ ಪಲ್ಲುಗೆ ಪ್ಲೀಟ್ ಮಾಡಿಕೊಂಡು ಆಮೇಲೆ ಸೇಫ್ಟಿ ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಜ್ಯುವೆಲ್ಸ್ ಎಲ್ಲ ಆ್ಯಂಟಿಕ್ಕು ಗೋಲ್ಡನ್ ಜ್ಯುವೆಲ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕನಕವತಿ ಲುಕ್ಕು ರೀಕ್ರಿಯೇಷನ್ ಮಾಡ್ಕೋಬೇಕಂದ್ರೆ ಈ ರೀತಿಯಾದ ಜ್ಯುವೆಲ್ಸ್ ಎಲ್ಲ ಬಳಸಬೇಕಾಗತ್ತೆ. ಒಂದು ಸೊಂಟದ ಪಟ್ಟಿ, ಹಾಗೆ ಒಂದು ಲಾಂಗ್ ನೆಕ್ಲೆಸ್ ಮತ್ತು ಶಾರ್ಟ್ ನೆಕ್ಲೆಸ್ ಮತ್ತು ತೋಳ್ಬಂದಿ ಮತ್ತು ಗೋಲ್ಡನ್ ಕಲರ್ ಬ್ಯಾಂಗಲ್ಸ್ ಎಲ್ಲ ಗೋಲ್ಡ್ ಕಲರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ದೊಡ್ಡ ಜುಮ್ಕ ಮತ್ತು ಸೈಡಿಗೆ ಹಾಕೋಕ್ಕೆ ಕಿವಿದು ಸೈಡಲ್ಲಿ ಹಾಕೋದು. ಆಮೇಲೆ ಒಂದು ದುಪ್ಪಟ್ಟ ಜರಿದಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಬೈತಲೆ ಬೊಟ್ಟು ಅದೆಲ್ಲ ಹಾಕಿ ಒಂದು ಫುಲ್ಲು ಉದ್ದ ಇರೋಂಥ ಬಿಂದಿ ಇಟ್ಕೊಂಡು ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕಾಂತಾರದಲ್ಲಿ ರುಕ್ಮಿಣಿ ವಸಂತ್ ಹೇಗೆ ಕಾಣ್ತಾರೆ ಹಾಗೆ ನೀವು ಸಹ ಈ ರೀತಿ ರೆಡಿ ಆದರೆ ಕಾಣ್ಬೋದು. ಈ ರೀತಿ ಮೇಕ್ ಓವರ್ ಯಾರ್ಯಾರಿಗೆ ಇಷ್ಟ ಇದೆ ಅಂತ ಕಮೆಂಟ್ ಮಾಡಿ. ನಾನು ಬೇಕಾದರೆ ಅದ್ರ ವಿಡಿಯೋ ಬೇಕಿದ್ರೆ ಇನ್ನೂ ಒಂದು ಮಾಡಿ ಹಾಕ್ತೀನಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಿಮ್ಮೆಲ್ಲರಲ್ಲೂ ಕಳಕಳಿಯಾಗಿ ನಾನು ಕೇಳ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲದೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಈ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಅಥವಾ ಲೈಕ್ ಕಮೆಂಟ್ ನನಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹನೂ ಸಹ ಸಿಕ್ಕಿದಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರಲ್ಲೂ ನಾನು ಇದೊಂದು ವಿಷಯ ಕೇಳ್ಕೊಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ. ಯಾರ್ಯಾರಿಗೆ ಕಾಂತಾರದಲ್ಲಿ ಕನಕವತಿ ಲುಕ್ ಇಷ್ಟ ಆಗಿದೆ ಅನ್ನೋದು ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಇದೇ ರೀತಿ ನೀವು ಸಹ ಮೇಕ್ ಓವರ್ ಮಾಡ್ಕೊಳ್ಳಿ, ಹಾಗೆ ಸ್ಯಾರಿ ಡ್ರೇಪಿಂಗ್ ಮಾಡಿಕೊಂಡು ಫೋಟೋಶೂಟ್ ಮಾಡ್ಕೊಳ್ಳಿ. ಎಲ್ರಿಗೂ ಸಹ ಇಷ್ಟ ಇರುತ್ತೆ. ಹೆಣ್ಮಕ್ಳು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ? ಚಂದವಾಗಿ ರೆಡಿ ಆಗಬೇಕು, ಮೇಕಪ್ ಮಾಡ್ಕೋಬೇಕು, ಸ್ಯಾರಿ ಹಾಕೋಬೇಕು, ಜ್ಯುವೆಲ್ಸ್ ಎಲ್ಲ ಹಾಕೋಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಸಹ ಇಷ್ಟನೇ ಇರುತ್ತೆ. ಅದೇ ರೀತಿ ಇದು ಹೊಸ ತರಹ ಕಾಂತಾರದಲ್ಲಿ ಕನಕವತಿ ಲುಕ್ಕನ್ನು ಹೊಸ ರೀತಿ ರಾಣಿ ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದಾರೆ. ಎಲ್ರಿಗೂ ಸಹ ಈ ಲುಕ್ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನನಗೂ ಸಹ ಕಾಂತಾರದಲ್ಲಿ ಕನಕವತಿ ಲುಕ್ಕು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮೂಡು ಬಂದಿದೆ. ಮೂವಿಯಲ್ಲಿ ರುಕ್ಮಿಣಿ ವಸಂತ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅದೇ ರೀತಿ ನೀವು ಸಹ ಎಲ್ಲರೂ ಕಾಣಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಈ ವಿಡಿಯೋ ನೋಡಿ ಯಾರಿಗಾದರೂ ಇಷ್ಟ ಆದರೆ ಇದೇ ರೀತಿ ಮಾಡಿಕೊಳ್ಳಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮುಂದೆ ವಿಡಿಯೋ ಇದು ಯಾವ ರೀತಿ ಸ್ಯಾರಿ ಡ್ರೇಪಿಂಗ್ ಫುಲ್ ವಿಡಿಯೋ ಬೇಕು ಅಂದರೆ ಅದನ್ನು ಸಹ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತೀನಿ. ಹಾಗೆ ಅದ್ರ ವಿಡಿಯೋನು ಸಹ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.